ನೋಡಿದ್ರಲ್ಲ ನಮ್ಮ ಪಟಾಕಿ ಹೆಂಗೆ ಹೇಳ್ತಂತ ಹೇಳಿ ಪಟ್ ಪಟ್ ಪಡ್ ಅಂತ ಸಿಡಿಸ್ತಾಳ. ಮಾತನ ಒಳಗೆ ಒಟ್ಟ ಸೋಲಂಗೆ ಇಲ್ಲಕಿ. ಗಿಣ್ಣದ ಹಾಲು ಇಲ್ಲಿ 3 ಲೀಟರ್ ಕೊಟ್ಟಿದ್ರು, ಹೊಣ್ಣು ಸಿಕ್ಕರು ಗಿಣ್ಣು ಸಿಗಂಗಿಲ್ಲ ಅಂತ. ಹಾಗಾಗಿ ಎಷ್ಟು ಕೊಟ್ಟರು ಬ್ಯಾಡ ಅನ್ನಂಗೆ ಇಲ್ಲ ನಾವು ಗಿಣ್ಣದ ಹಾಲನ್ನ. ಇದ್ರೊಳಗೆ 1 ಲೀಟರ್ ಆಗುವಷ್ಟು ಗಿಣ್ಣದ ಹಾಲು ಯೂಸ್ ಮಾಡಿಕೊಂಡು ಗಿಣ್ಣು ಮಾಡತ್ತೀವಿ ನಾವು. ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಮತ್ತು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ನೀರೊಳಗೆ ಹಾಕ್ಕೊಂಡು ಗಂಟು ಇರ್ಲಾರ್ದಂಗೆ ನೀಟಾಗಿ ಕಲಸ್ಕೋಬೇಕ್ರಿ. ಕೆಲವ್ರು ಏನು ಮಾಡ್ತಾರಂತಂದ್ರೆ ಈ ಹಿಟ್ಟು ಇರ್ಲಾರ್ದನ್ನ ಯೂಸ್ ಮಾಡಿ ಬರೀ ಹಾಲು ಸಕ್ಕರೆ ಹಾಕಿ ಕುದಿಸಿ ಒಡಿಸ್ಬಿಡ್ತಾರ. ಅದು ಒಂದು ಟೈಪ್ ಆಫ್ ಗಿಣ್ಣ ಆಗ್ತೈತಿ, ಅದು ಚಲೋ ಆಗ್ತೈತಿ. ಈ ಥರ ಗಿಣ್ಣ ನನಗೆ ಹೆಂಗೆ ಅನ್ನಿಸ್ತಿತ್ತಂದ್ರೆ ಬೆಳಗಾವ್ ಕುಂದ ತಿಂದಂಗೆ ಅನ್ನಿಸ್ತಿತ್ತು ರೀ. ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕ್ಕೋಬೇಕು, ನಾವಿಲ್ಲಿ ಕಡಿಮೆ ಹಾಕ್ಕೊಂತೀವಿ ಯಾವಾಗಲೂ. ಮನೆಯೊಳಗೆ ಪಪ್ಪಾರು ತಿಂತಿರ್ತಾರ. ಹಾಗಾಗಿ ನೋಡ್ರಿ ಇಲ್ಲೇ ನೀಟಾಗಿ ಗಂಟಿರ್ಲಾರ್ದಂಗೆ ಹೆಂಗೆ ಕಲಿಸ್ಕೊಳತ್ತೀವಿ. ಹಿಂಗೆ ಕಲಿಸ್ಕೊಂಡಾದ್ಮೇಲೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಗ್ಯಾಸ್ ಮೇಲೆ ಇಟ್ಬಿಡ್ರಿ ಕುದಿಯಾಕೆ. ಅದು ಕುದ್ಮೇಲೆ ಈಗ ಕಲಿಸ್ಕೊಂಡಿರ್ತೀವಿ ನೋಡ್ರಿ ನೀಟಾಗಿ ಗಂಟಿರ್ಲಾರ್ದಂಗೆ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಅದನ್ನು ಕೈಯಾಡ್ಸ್ಕೊತ ಇರ್ರಿ, ಇಲ್ಲ ಅಂತಂದ್ರೆ ಕುದ್ಕೋತನ ಅದು ಏನಾಗ್ಬಿಡುತ್ತಂದ್ರೆ ಗಂಟು ಆಗಿಬಿಡ್ತೈತಿ. ಹಾಗಾಗಿ ಕುದಿಯೋದಂದ್ರೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುವಂಗೆ ಕುದಿಸ್ಬೇಕ್ರಿ. ಕುದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ. ಈ ಥರ ಇಲ್ಲಿ ನೋಡ್ರಿ ಕುದಿಯಾತೈತಿ ಪಳಪಳ ಅಂತೇಳಿ. ಇದಕ್ಕೆ 1 ಬಟ್ಲ ಆಗುವಷ್ಟು ಬೆಲ್ಲ ಹಾಕ್ಕೊಳತ್ತೀವಿ. ಇಲ್ಲೇ ಇಟ್ಕೊಂಡಿರುವಂಥ ಬೆಲ್ಲ ನಾವು ಹಾಕ್ಕೊಳತ್ತೀವಿ. ತಾನಾಗ್ಲೇ ಕರಿಗೆ ಹೋಗ್ತೈತ್ರಿ, ಬಿಸಿ ಇರುತ್ತಲ್ಲ. ಹಾಗಾಗಿ ಕೆಲವರು ಸಕ್ಕರೆ ಹಾಕೋತಾರ, ಸಕ್ಕರೆ ಹೆಲ್ತಿಗೆ ಚಲೋ ಅಲ್ಲ ಅಂತ ಹೇಳಿ ನಾವಿಲ್ಲೇ ಬೆಲ್ಲ ಹಾಕ್ಕೊಂಡಿವಿ. ಬೆಲ್ಲ ನೀಟಾಗಿ ಕರಿಗಿದ್ದಾದ್ಮೇಲೆ 1 ಲೀಟರ್ ಏನು ಹಾಲು ತೊಗೊಂಡಿದ್ವಲ್ಲ ಆ 1 ಲೀಟರ್ ಹಾಲನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ಎಸ್ ನೋಡ್ರಿ, ನೋಡಕ್ಕೆ ಎಷ್ಟು ಚಂದ ಅನ್ನಿಸ್ತೈತಿ. ಇನ್ನು ತಿಂದ್ರಂತೂ ಅನ್ನ ಹೊತ್ತ ಮಸ್ತ್ ಇರುತ್ತೆ. ಇದಕ್ಕೆ ಸ್ವಲ್ಪ ಕುಟ್ಟಿಟ್ಕೊಂಡಿರುವಂಥ ಏಲಕ್ಕಿ ಪುಡಿ ಮತ್ತು ಲವಂಗದ ಪುಡಿ ಹಾಕ್ಕೊಂಡು ಅರ್ಧ ಬಟ್ಲ ಆಗುವಷ್ಟು ಕೊಬ್ಬರಿ ತುರಿದು ಇಟ್ಕೊಂಡಿರುವಂಥ ಕೊಬ್ಬರಿ ಪುಡಿ ಹಾಕ್ಕೊಂಡು ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಗಿಣ್ಣ ರೆಡಿ ಆಗುತ್ತೆ ನೋಡ್ರಿ. ನಮ್ಮ ಚಿನ್ಕುರುಳಿ ಹೇಳ್ತಾಳ ಲಾಸ್ಟಿಗೆ ಗಿಣ್ಣ ಹೆಂಗಾಗಿತ್ತು ಅಂತೇಳಿ. ಆಕಿನ ಟೇಸ್ಟ್ ಮಾಡಿ ನೋಡಿದ್ದೆ. ನಮ್ಮ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಈಗ ಹಾಕೋದು ಇಡಿ.